ನಿನ್ನೆ ಈ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ನಡೆದ ಕಲ್ಲು ತೂರಾಟ ಪ್ರಕರಣ ಮತ್ತು ಜೆಜೆಆರ್ ಪೊಲೀಸ್ ಠಾಣೆಗೆ ಸಚಿವ ಜಮೀರ್ ಅಹಮದ್ ಖಾನ್ ಭೇಟಿ ನೀಡಿದರು. ಭೇಟಿ ನಂತರದಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಜಮೀರ್ ಅಹಮದ್ ಖಾನ್. ಕಲ್ಲು ತೂರಾಟ ಮಾಡಿದವರು ಯಾರೇ ಆದ್ರೂ ಕೂಡ ಅವ್ರ ವಿರುದ್ಧ ಕ್ರಮ ಆಗುತ್ತೆ. ಕೆಲ ಅಪ್ರಾಪ್ತ ಮಕ್ಕಳು ಈ ಕೃತ್ಯ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಆದ್ರೆ ಅವ್ರ ಹಿಂದೆ ಬೇರೆ ಯಾರೋ ಇರಬೇಕು, ಅವ್ರು ಯಾರು ಅನ್ನೋದನ್ನ ಪತ್ತೆ ಹಚ್ಚಲಾಗುತ್ತೆ. ನಮ್ಮ ಕ್ಷೇತ್ರದಲ್ಲಿ ನಾವೆಲ್ಲ ಅಣ್ಣ ತಮ್ಮಂದಿರ ರೀತಿ ಇದ್ದೇವೆ ಅಂತ ಹೇಳಿ ಸಚಿವ ಜಮೀರ್ ಅಹಮದ್ ಖಾನ್ ಪ್ರತಿಕ್ರಿಯೆಯನ್ನ ನೀಡ್ತಿದ್ದಾರೆ. ನಿನ್ನೆ ರಾತ್ರಿ ಓಂ ಶಕ್ತಿ ಪ್ರೊಸೆಷನ್ ಹೋಗುವಾಗ ಸ್ವಲ್ಪ ಕಲ್ಲು ತೋಡ ಆಗಿದೆ ಅಂತೆ. ಅದೇನು ಯಾರು ಮಾಡಿದ್ರು ತಪ್ಪದು, ಮೈನರೋ ಮೇಜರೋ ಅದ್ ಲೆಕ್ಕಕ್ಕೆ ಬರಲ್ಲ. ನನ್ನನ್ಸಿಗೆ ಸಣ್ಣ ಮಕ್ಕಳು ಮಾಡಕ್ ಸಾಧ್ಯ ಇಲ್ಲ. ನಾನು ಅದೇ ಡಿಸಿಪಿ ಅವ್ರಿಗೆ ಹೇಳ್ದೆ, ಪಾಪ 13 ವರ್ಷ 14 ವರ್ಷ ಹುಡುಗರು ಅಂತ 3 ಜನನ ಅರೆಸ್ಟ್ ಮಾಡಿದ್ದಾರೆ. ಸಣ್ಣ ಹುಡುಗರು ಸಣ್ಣ ಹುಡುಗರು ಮಾಡಿದ್ರು ತಪ್ಪು, ದೊಡ್ಡವ್ರು ಮಾಡಿದ್ರು ತಪ್ಪು, ಮೈನರ್ ಮಾಡಿದ್ರು ತಪ್ಪು, ದೊಡ್ಡವ್ರು ಮಾಡಿದ್ರು ತಪ್ಪು. ಅದಕ್ಕೆ ನಾನು ಡಿಸಿಪಿಗೆ ಹೇಳಿದ್ದೀನಿ, ಅದ್ ಹಿಂದೆ ಮಕ್ಕಳು ಹಿಂದೆ ಯಾರನ್ನ ಇರ್ಬೋದು ನನ್ಗೆ ಅನಿಸ್ತಾ ಇದೆ, ದಯಮಾಡಿ ತನಿಖೆ ಮಾಡಿ ಅಂತ. ಸಂಧಾನ ಆಯ್ತು, ಏನೆಲ್ಲ ಆಯ್ತು ಸರ್? ಅಂದ್ರೆ ಮಲದರ್ಗಳು ಬಂದ್ರು. ಏನಿಲ್ರಿ, ನಾನು ಒಂದೇ ಹೇಳೋದು, ಇದು ಘಟನೆ ಆಗ್ಬಾರ್ದಾಗಿತ್ತು. ಈ ಘಟನೆ ಆಗಿದೆ. ನಮ್ಮ ಕ್ಷೇತ್ರದಲ್ಲಿ ಯಾವ ಕಾರಣಕ್ಕೂ ಯಾವ ಘಟನೆನೂ ಆಗಲ್ಲ. ಇದು ಘಟನೆ ಆಗ್ಬಾರ್ದಾಗಿತ್ತು, ಘಟನೆ ಆಗಿದೆ. ಮೈನರ್ 3 ಮಕ್ಕಳನ್ನ ಅರೆಸ್ಟ್ ಮಾಡಿದ್ದಾರೆ, ರಾತ್ರಿನೇ ಅರೆಸ್ಟ್ ಮಾಡಿದ್ದಾರೆ. ನಾನು ಡಿಸಿಪಿ ಸಾಹೇಬ್ರಿಗೆ ಹೇಳಿದ್ದೀನಿ, ನಾನು ಈ ಮಕ್ಕಳು ಮಾಡಿದ್ದಾರೆ ತಪ್ಪೇ ಯಾರು ಮಾಡಿದ್ರು, ಇದು ಇವ್ರ ಹಿಂದೆ ಯಾರನ್ನ ದೊಡ್ಡವರು ಇದಾರ ನೋಡಿ ಅಂತಾನು ಹೇಳಿದೀನಿ. ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಯಾವತ್ತೂ ಈ ತರ ಇನ್ಸಿಡೆಂಟ್ಗಳು ಆಗ್ಲಿಲ್ಲ, ಯಾವತ್ತೂ ಆಗ್ಲಿಲ್ಲ. ನಾನು 2008 2005 MLA ಆಗಿದೆ. ನಾನು 2008 ಈ ಏರಿಯಾದಲ್ಲಿ ಸ್ವಲ್ಪ ಸೆನ್ಸಿಟಿವ್ ಏರಿಯಾ ಇದು, ಯಾವತ್ತೂ ಘಟನೆ ಆಗ್ಲಿಲ್ಲ. ಈ ತರ ಘಟನೆ ಆಗಕ್ಕೆ ನಾವು ಅವಕಾಶನೂ ಕೊಡಲ್ಲ. ಯಾಕಂದ್ರೆ ಕಾಕಳದ ಕೆಚ್ಚಲು ಕೊಯ್ಯ ವಿಚಾರವಾಯಿತು, ಈ ಮಾಲಾಧಾರ ಮೇಲೆ ಕಲ್ಲು ತೂರಾಟವಾಯಿತು, ಮತ್ತೆ ಇಲ್ಲಿ ಡ್ರಗ್ಸ್ ಎಗ್ಗಿಲ್ದ ಆಗ್ತಿದೆ ಅಂತ ಒಂದು ಗಂಭೀರ ಆರೋಪ. ಅದಿದೆ, ಸ್ವಲ್ಪ ಇದೆ, ಡ್ರಗ್ಸ್ ಇದೆ. ನಾನು ಡಿಸಿಪಿ ಅವ್ರಿಗೆ ಹೇಳಿದ್ದೀನಿ. ಕನ್ನಿವಾಡ ಪೊಲೀಸರು ಮಾಡ್ತಾರೆ, ಅವ್ರ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ಕನ್ನಿವಾಡ ಆಗ್ತೀವಿ ನಾವು. ಸರಿ, ಮಕ್ಕಳಲ್ಲ ಅಂತ ಹೇಳ್ತಾರೆ ಸರ್ ಆರೋಪ. ಮಕ್ಕಳೆಲ್ಲ ಕಲ್ಲು ಹೊಡೆದಂತ ಗಂಭೀರ ಆರೋಪ. ಅದೇ ರೀ, ಈಗ ಅವಿಡೆನ್ಸ್ ಅವ್ರಿಗಂತ ಸಿಕ್ಕಿದೆ. ಈಗ ಅರೆಸ್ಟ್ ಮಾಡಿದ್ದಾರೆ 3 ಜನನ. ನಾನು ಹೇಳಿದ್ದೀನಿ ಡಿಸಿಪಿಗೆ, ಮಕ್ಕಳ ಜೊತೆ ಯಾರನ್ನ ದೊಡ್ಡವ್ರ ಹಿಂದೆ ಇದಾರ ನೋಡ್ರಿ ಅಂತ ಹೇಳಿದೀನಿ. ನೋಡು ಇದಿಷ್ಟು ಶಾಸಕ ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಿನ್ನೆ ಈ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ನಡೆದ ಕಲ್ಲು ತೂರಾಟ ಪ್ರಕರಣ ಮತ್ತು ಜೆಜೆಆರ್ ಪೊಲೀಸ್ ಠಾಣೆಗೆ ಸಚಿವ ಜಮೀರ್ ಅಹಮದ್ ಖಾನ್ ಭೇಟಿ ನೀಡಿದರು. ಭೇಟಿ ನಂತರದಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಜಮೀರ್ ಅಹಮದ್ ಖಾನ್. ಕಲ್ಲು ತೂರಾಟ ಮಾಡಿದವರು ಯಾರೇ ಆದ್ರೂ ಕೂಡ ಅವ್ರ ವಿರುದ್ಧ ಕ್ರಮ ಆಗುತ್ತೆ. ಕೆಲ ಅಪ್ರಾಪ್ತ ಮಕ್ಕಳು ಈ ಕೃತ್ಯ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಆದ್ರೆ ಅವ್ರ ಹಿಂದೆ ಬೇರೆ ಯಾರೋ ಇರಬೇಕು, ಅವ್ರು ಯಾರು ಅನ್ನೋದನ್ನ ಪತ್ತೆ ಹಚ್ಚಲಾಗುತ್ತೆ. ನಮ್ಮ ಕ್ಷೇತ್ರದಲ್ಲಿ ನಾವೆಲ್ಲ ಅಣ್ಣ ತಮ್ಮಂದಿರ ರೀತಿ ಇದ್ದೇವೆ ಅಂತ ಹೇಳಿ ಸಚಿವ ಜಮೀರ್ ಅಹಮದ್ ಖಾನ್ ಪ್ರತಿಕ್ರಿಯೆಯನ್ನ ನೀಡ್ತಿದ್ದಾರೆ. ನಿನ್ನೆ ರಾತ್ರಿ ಓಂ ಶಕ್ತಿ ಪ್ರೊಸೆಷನ್ ಹೋಗುವಾಗ ಸ್ವಲ್ಪ ಕಲ್ಲು ತೋಡ ಆಗಿದೆ ಅಂತೆ. ಅದೇನು ಯಾರು ಮಾಡಿದ್ರು ತಪ್ಪದು, ಮೈನರೋ ಮೇಜರೋ ಅದ್ ಲೆಕ್ಕಕ್ಕೆ ಬರಲ್ಲ. ನನ್ನನ್ಸಿಗೆ ಸಣ್ಣ ಮಕ್ಕಳು ಮಾಡಕ್ ಸಾಧ್ಯ ಇಲ್ಲ. ನಾನು ಅದೇ ಡಿಸಿಪಿ ಅವ್ರಿಗೆ ಹೇಳ್ದೆ, ಪಾಪ 13 ವರ್ಷ 14 ವರ್ಷ ಹುಡುಗರು ಅಂತ 3 ಜನನ ಅರೆಸ್ಟ್ ಮಾಡಿದ್ದಾರೆ. ಸಣ್ಣ ಹುಡುಗರು ಮಾಡಿದ್ರು ತಪ್ಪು, ದೊಡ್ಡವ್ರು ಮಾಡಿದ್ರು ತಪ್ಪು, ಮೈನರ್ ಮಾಡಿದ್ರು ತಪ್ಪು, ದೊಡ್ಡವ್ರು ಮಾಡಿದ್ರು ತಪ್ಪು. ಅದಕ್ಕೆ ನಾನು ಡಿಸಿಪಿಗೆ ಹೇಳಿದ್ದೀನಿ, ಅದ್ ಹಿಂದೆ ಮಕ್ಕಳು ಹಿಂದೆ ಯಾರನ್ನ ಇರ್ಬೋದು ನನ್ಗೆ ಅನಿಸ್ತಾ ಇದೆ, ದಯಮಾಡಿ ತನಿಖೆ ಮಾಡಿ ಅಂತ. ಸಂಧಾನ ಆಯ್ತು, ಏನೆಲ್ಲ ಆಯ್ತು ಸರ್? ಅಂದ್ರೆ ಮಲದರ್ಗಳು ಬಂದ್ರು. ಏನಿಲ್ರಿ, ನಾನು ಒಂದೇ ಹೇಳೋದು, ಇದು ಘಟನೆ ಆಗ್ಬಾರ್ದಾಗಿತ್ತು. ಈ ಘಟನೆ ಆಗಿದೆ. ನಮ್ಮ ಕ್ಷೇತ್ರದಲ್ಲಿ ಯಾವ ಕಾರಣಕ್ಕೂ ಯಾವ ಘಟನೆನೂ ಆಗಲ್ಲ. ಇದು ಘಟನೆ ಆಗ್ಬಾರ್ದಾಗಿತ್ತು, ಘಟನೆ ಆಗಿದೆ. ಮೈನರ್ 3 ಮಕ್ಕಳನ್ನ ಅರೆಸ್ಟ್ ಮಾಡಿದ್ದಾರೆ, ರಾತ್ರಿನೇ ಅರೆಸ್ಟ್ ಮಾಡಿದ್ದಾರೆ. ನಾನು ಡಿಸಿಪಿ ಸಾಹೇಬ್ರಿಗೆ ಹೇಳಿದ್ದೀನಿ, ನಾನು ಈ ಮಕ್ಕಳು ಮಾಡಿದ್ದಾರೆ ತಪ್ಪೇ ಯಾರು ಮಾಡಿದ್ರು, ಇದು ಇವ್ರ ಹಿಂದೆ ಯಾರನ್ನ ದೊಡ್ಡವರು ಇದಾರ ನೋಡಿ ಅಂತಾನು ಹೇಳಿದೀನಿ. ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಯಾವತ್ತೂ ಈ ತರ ಇನ್ಸಿಡೆಂಟ್ಗಳು ಆಗ್ಲಿಲ್ಲ, ಯಾವತ್ತೂ ಆಗ್ಲಿಲ್ಲ. ನಾನು 2008 2005 MLA ಆಗಿದೆ. ನಾನು 2008 ಈ ಏರಿಯಾದಲ್ಲಿ ಸ್ವಲ್ಪ ಸೆನ್ಸಿಟಿವ್ ಏರಿಯಾ ಇದು, ಯಾವತ್ತೂ ಘಟನೆ ಆಗ್ಲಿಲ್ಲ. ಈ ತರ ಘಟನೆ ಆಗಕ್ಕೆ ನಾವು ಅವಕಾಶನೂ ಕೊಡಲ್ಲ. ಯಾಕಂದ್ರೆ ಕಾಕಳದ ಕೆಚ್ಚಲು ಕೊಯ್ಯ ವಿಚಾರವಾಯಿತು, ಈ ಮಾಲಾಧಾರ ಮೇಲೆ ಕಲ್ಲು ತೂರಾಟವಾಯಿತು, ಮತ್ತೆ ಇಲ್ಲಿ ಡ್ರಗ್ಸ್ ಎಗ್ಗಿಲ್ದ ಆಗ್ತಿದೆ ಅಂತ ಒಂದು ಗಂಭೀರ ಆರೋಪ. ಅದಿದೆ, ಸ್ವಲ್ಪ ಇದೆ, ಡ್ರಗ್ಸ್ ಇದೆ. ನಾನು ಡಿಸಿಪಿ ಅವ್ರಿಗೆ ಹೇಳಿದ್ದೀನಿ, ಕನ್ನಿವಾಡ ಪೊಲೀಸರು ಮಾಡ್ತಾರೆ, ಅವ್ರ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ಕನ್ನಿವಾಡ ಆಗ್ತೀವಿ ನಾವು. ಸರಿ, ಮಕ್ಕಳಲ್ಲ ಅಂತ ಹೇಳ್ತಾರೆ ಸರ್ ಆರೋಪ. ಮಕ್ಕಳೆಲ್ಲ ಕಲ್ಲು ಹೊಡೆದಂತ ಗಂಭೀರ ಆರೋಪ. ಅದೇ ರೀ, ಈಗ ಅವಿಡೆನ್ಸ್ ಅವ್ರಿಗಂತ ಸಿಕ್ಕಿದೆ. ಈಗ ಅರೆಸ್ಟ್ ಮಾಡಿದ್ದಾರೆ 3 ಜನನ. ನಾನು ಹೇಳಿದ್ದೀನಿ ಡಿಸಿಪಿಗೆ, ಮಕ್ಕಳ ಜೊತೆ ಯಾರನ್ನ ದೊಡ್ಡವ್ರ ಹಿಂದೆ ಇದಾರ ನೋಡ್ರಿ ಅಂತ ಹೇಳಿದೀನಿ. ನೋಡು ಇದಿಷ್ಟು ಶಾಸಕ ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಿನ್ನೆ ಈ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ನಡೆದ ಕಲ್ಲು ತೂರಾಟ ಪ್ರಕರಣ ಮತ್ತು ಜೆಜೆಆರ್ ಪೊಲೀಸ್ ಠಾಣೆಗೆ ಸಚಿವ ಜಮೀರ್ ಅಹಮದ್ ಖಾನ್ ಭೇಟಿ ನೀಡಿದರು.
ಭೇಟಿ ನಂತರದಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಜಮೀರ್ ಅಹಮದ್ ಖಾನ್. ಕಲ್ಲು ತೂರಾಟ ಮಾಡಿದವರು ಯಾರೇ ಆದ್ರೂ ಕೂಡ ಅವ್ರ ವಿರುದ್ಧ ಕ್ರಮ ಆಗುತ್ತೆ. ಕೆಲ ಅಪ್ರಾಪ್ತ ಮಕ್ಕಳು ಈ ಕೃತ್ಯ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಆದ್ರೆ ಅವ್ರ ಹಿಂದೆ ಬೇರೆ ಯಾರೋ ಇರಬೇಕು, ಅವ್ರು ಯಾರು ಅನ್ನೋದನ್ನ ಪತ್ತೆ ಹಚ್ಚಲಾಗುತ್ತೆ. ನಮ್ಮ ಕ್ಷೇತ್ರದಲ್ಲಿ ನಾವೆಲ್ಲ ಅಣ್ಣ ತಮ್ಮಂದಿರ ರೀತಿ ಇದ್ದೇವೆ ಅಂತ ಹೇಳಿ ಸಚಿವ ಜಮೀರ್ ಅಹಮದ್ ಖಾನ್ ಪ್ರತಿಕ್ರಿಯೆಯನ್ನ ನೀಡ್ತಿದ್ದಾರೆ. ನಿನ್ನೆ ರಾತ್ರಿ ಓಂ ಶಕ್ತಿ ಪ್ರೊಸೆಷನ್ ಹೋಗುವಾಗ ಸ್ವಲ್ಪ ಕಲ್ ತೋಡ ಆಗಿದೆ ಅಂತೆ. ಅದೇನು ಯಾರು ಮಾಡಿದ್ರು ತಪ್ಪದು, ಮೈನರೋ ಮೇಜರೋ ಅದ್ ಲೆಕ್ಕಕ್ಕೆ ಬರಲ್ಲ. ನನ್ನನ್ಸಿಗೆ ಸಣ್ಣ ಮಕ್ಕಳು ಮಾಡಕ್ ಸಾಧ್ಯ ಇಲ್ಲ. ನಾನು ಅದೇ ಡಿಸಿಪಿ ಅವ್ರಿಗೆ ಹೇಳ್ದೆ, ಪಾಪ 13 ವರ್ಷ 14 ವರ್ಷ ಹುಡುಗರು ಅಂತ 3 ಜನನ ಅರೆಸ್ಟ್ ಮಾಡಿದ್ದಾರೆ. ಸಣ್ಣ ಹುಡುಗರು ಸಣ್ಣ ಹುಡುಗರು ಮಾಡಿದ್ರು ತಪ್ಪು, ದೊಡ್ಡವ್ರು ಮಾಡಿದ್ರು ತಪ್ಪು, ಮೈನರ್ ಮಾಡಿದ್ರು ತಪ್ಪು, ದೊಡ್ಡವ್ರು ಮಾಡಿದ್ರು ತಪ್ಪು. ಅದಕ್ಕೆ ನಾನು ಡಿಸಿಪಿಗೆ ಹೇಳಿದ್ದೀನಿ, ಅದ್ ಹಿಂದೆ ಮಕ್ಕಳು ಹಿಂದೆ ಯಾರನ್ನ ಇರ್ಬೋದು ನನ್ಗೆ ಅನಿಸ್ತಾ ಇದೆ, ದಯಮಾಡಿ ತನಿಖೆ ಮಾಡಿ ಅಂತ. ಸಂಧಾನ ಆಯ್ತು, ಏನೆಲ್ಲ ಆಯ್ತು ಸರ್? ಅಂದ್ರೆ ಮಲದರಿಗಳು ಬಂದ್ರು. ಏನಿಲ್ರಿ, ನಾನು ಒಂದೇ ಹೇಳೋದು, ಇದು ಘಟನೆ ಆಗ್ಬಾರ್ದಾಗಿತ್ತು. ಈ ಘಟನೆ ಆಗಿದೆ. ನಮ್ಮ ಕ್ಷೇತ್ರದಲ್ಲಿ ಯಾವ ಕಾರಣಕ್ಕೂ ಯಾವ ಘಟನೆನೂ ಆಗಲ್ಲ. ಇದು ಘಟನೆ ಆಗ್ಬಾರ್ದಾಗಿತ್ತು, ಘಟನೆ ಆಗಿದೆ. ಮೈನರ್ 3 ಮಕ್ಕಳನ್ನ ಅರೆಸ್ಟ್ ಮಾಡಿದ್ದಾರೆ, ರಾತ್ರಿನೇ ಅರೆಸ್ಟ್ ಮಾಡಿದ್ದಾರೆ. ನಾನು ಡಿಸಿಪಿ ಸಾಹೇಬ್ರಿಗೆ ಹೇಳಿದ್ದೀನಿ, ನಾನು ಈ ಮಕ್ಕಳು ಮಾಡಿದ್ದಾರೆ ತಪ್ಪೇ ಯಾರು ಮಾಡಿದ್ರು, ಇದು ಇವ್ರ ಹಿಂದೆ ಯಾರನ್ನ ದೊಡ್ಡವರಿದಾರ ನೋಡಿ ಅಂತಾನು ಹೇಳಿದೀನಿ. ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಯಾವತ್ತೂ ಈ ತರ ಇನ್ಸಿಡೆಂಟ್ಗಳು ಆಗ್ಲಿಲ್ಲ, ಯಾವತ್ತೂ ಆಗ್ಲಿಲ್ಲ. ನಾನು 2008 2005 MLA ಆಗಿದೆ. ನಾನು 2008 ಈ ಏರಿಯಾದಲ್ಲಿ ಸ್ವಲ್ಪ ಸೆನ್ಸಿಟಿವ್ ಏರಿಯಾ ಇದು, ಯಾವತ್ತೂ ಘಟನೆ ಆಗ್ಲಿಲ್ಲ. ಈ ತರ ಘಟನೆ ಆಗಕ್ಕೆ ನಾವು ಅವಕಾಶನೂ ಕೊಡಲ್ಲ. ಯಾಕಂದ್ರೆ ಕಾಕಳದ ಕೆಚ್ಚಲು ಕೊಯ್ಯ ವಿಚಾರವಾಯಿತು, ಈ ಮಾಲಾಧಾರ ಮೇಲೆ ಕಲ್ಲು ತೂರಾಟವಾಯಿತು, ಮತ್ತೆ ಇಲ್ಲಿ ಡ್ರಗ್ಸ್ ಎಗ್ಗಿಲ್ದ ಆಗ್ತಿದೆ ಅಂತ ಒಂದು ಗಂಭೀರ ಆರೋಪ. ಅದಿದೆ, ಸ್ವಲ್ಪ ಇದೆ, ಡ್ರಗ್ಸ್ ಇದೆ. ನಾನು ಡಿಸಿಪಿ ಅವ್ರಿಗೆ ಹೇಳಿದ್ದೀನಿ. ಕನ್ನಿವಾಡ ಪೊಲೀಸರು ಮಾಡ್ತಾರೆ, ಅವ್ರ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ಕನ್ನಿವಾಡ ಆಗ್ತೀವಿ ನಾವು. ಸರಿ, ಮಕ್ಕಳಲ್ಲ ಅಂತ ಇದ್ದಾರೆ ಸರ್ ಆರೋಪ. ಮಕ್ಕಳೆಲ್ಲ ಕಲ್ಲು ಹೊಡೆದಂತ ಗಂಭೀರ ಆರೋಪ. ಅದೇ ರೀ, ಈಗ ಎವಿಡೆನ್ಸ್ ಅವ್ರಿಗಂತ ಸಿಕ್ಕಿದೆ. ಈಗ ಅರೆಸ್ಟ್ ಮಾಡಿದ್ದಾರೆ 3 ಜನನ. ನಾನು ಹೇಳಿದ್ದೀನಿ ಡಿಸಿಪಿಗೆ, ಮಕ್ಕಳ ಜೊತೆ ಯಾರನ್ನ ದೊಡ್ಡವ್ರ ಹಿಂದೆ ಇದಾರ ನೋಡ್ರಿ ಅಂತ ಹೇಳಿದೀನಿ. ನೋಡು ಇದಿಷ್ಟು ಶಾಸಕ ಮಧುಕರ್ ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಿನ್ನೆ ಈ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ನಡೆದ ಕಲ್ಲು ತೂರಾಟ ಪ್ರಕರಣ ಮತ್ತು ಜೆಜೆಆರ್ ಪೊಲೀಸ್ ಠಾಣೆಗೆ ಸಚಿವ ಜಮೀರ್ ಅಹಮದ್ ಖಾನ್ ಭೇಟಿ ನೀಡಿದರು. ಭೇಟಿ ನಂತರದಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಜಮೀರ್ ಅಹಮದ್ ಖಾನ್. ಕಲ್ಲು ತೂರಾಟ ಮಾಡಿದವರು ಯಾರೇ ಆದ್ರೂ ಕೂಡ ಅವ್ರ ವಿರುದ್ಧ ಕ್ರಮ ಆಗುತ್ತೆ. ಕೆಲ ಅಪ್ರಾಪ್ತ ಮಕ್ಕಳು ಈ ಕೃತ್ಯ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಆದ್ರೆ ಅವ್ರ ಹಿಂದೆ ಬೇರೆ ಯಾರೋ ಇರಬೇಕು, ಅವ್ರು ಯಾರು ಅನ್ನೋದನ್ನ ಪತ್ತೆ ಹಚ್ಚಲಾಗುತ್ತೆ. ನಮ್ಮ ಕ್ಷೇತ್ರದಲ್ಲಿ ನಾವೆಲ್ಲ ಅಣ್ಣ ತಮ್ಮಂದಿರ ರೀತಿ ಇದ್ದೇವೆ ಅಂತ ಹೇಳಿ ಸಚಿವ ಜಮೀರ್ ಅಹಮದ್ ಖಾನ್ ಪ್ರತಿಕ್ರಿಯೆಯನ್ನ ನೀಡ್ತಿದ್ದಾರೆ. ನಿನ್ನೆ ರಾತ್ರಿ ಓಂ ಶಕ್ತಿ ಪ್ರೊಸೆಷನ್ ಹೋಗುವಾಗ ಸ್ವಲ್ಪ ಕಲ್ ತೋಡ ಆಗಿದೆ ಅಂತೆ. ಅದೇನು ಯಾರು ಮಾಡಿದ್ರು ತಪ್ಪದು, ಮೈನರೋ ಮೇಜರೋ ಅದ್ ಲೆಕ್ಕಕ್ಕೆ ಬರಲ್ಲ. ನನ್ನನ್ಸಿಗೆ ಸಣ್ಣ ಮಕ್ಕಳು ಮಾಡಕ್ ಸಾಧ್ಯ ಇಲ್ಲ. ನಾನು ಅದೇ ಡಿಸಿಪಿ ಅವ್ರಿಗೆ ಹೇಳ್ದೆ, ಪಾಪ 13 ವರ್ಷ 14 ವರ್ಷ ಹುಡುಗರು ಅಂತ 3 ಜನನ ಅರೆಸ್ಟ್ ಮಾಡಿದ್ದಾರೆ. ಸಣ್ಣ ಹುಡುಗರು ಮಾಡಿದ್ರು ತಪ್ಪು, ದೊಡ್ಡವ್ರು ಮಾಡಿದ್ರು ತಪ್ಪು, ಮೈನರ್ ಮಾಡಿದ್ರು ತಪ್ಪು, ದೊಡ್ಡವ್ರು ಮಾಡಿದ್ರು ತಪ್ಪು. ಅದಕ್ಕೆ ನಾನು ಡಿಸಿಪಿಗೆ ಹೇಳಿದ್ದೀನಿ, ಅದ್ ಹಿಂದೆ ಮಕ್ಕಳು ಹಿಂದೆ ಯಾರನ್ನ ಇರ್ಬೋದು ನನ್ಗೆ ಅನಿಸ್ತಾ ಇದೆ, ದಯಮಾಡಿ ತನಿಖೆ ಮಾಡಿ ಅಂತ. ಸಂಧಾನ ಆಯ್ತು, ಏನೆಲ್ಲ ಆಯ್ತು ಸರ್? ಅಂದ್ರೆ ಮಲದರಿಗಳು ಬಂದ್ರು. ಏನಿಲ್ರಿ, ನಾನು ಒಂದೇ ಹೇಳೋದು, ಇದು ಘಟನೆ ಆಗ್ಬಾರ್ದಾಗಿತ್ತು. ಈ ಘಟನೆ ಆಗಿದೆ. ನಮ್ಮ ಕ್ಷೇತ್ರದಲ್ಲಿ ಯಾವ ಕಾರಣಕ್ಕೂ ಯಾವ ಘಟನೆನೂ ಆಗಲ್ಲ. ಇದು ಘಟನೆ ಆಗ್ಬಾರ್ದಾಗಿತ್ತು, ಘಟನೆ ಆಗಿದೆ. ಮೈನರ್ 3 ಮಕ್ಕಳನ್ನ ಅರೆಸ್ಟ್ ಮಾಡಿದ್ದಾರೆ, ರಾತ್ರಿನೇ ಅರೆಸ್ಟ್ ಮಾಡಿದ್ದಾರೆ. ನಾನು ಡಿಸಿಪಿ ಸಾಹೇಬ್ರಿಗೆ ಹೇಳಿದ್ದೀನಿ, ನಾನು ಈ ಮಕ್ಕಳು ಮಾಡಿದ್ದಾರೆ ತಪ್ಪೇ ಯಾರು ಮಾಡಿದ್ರು, ಇದು ಇವ್ರ ಹಿಂದೆ ಯಾರನ್ನ ದೊಡ್ಡವರಿದಾರ ನೋಡಿ ಅಂತಾನು ಹೇಳಿದೀನಿ. ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಯಾವತ್ತೂ ಈ ತರ ಇನ್ಸಿಡೆಂಟ್ಗಳು ಆಗ್ಲಿಲ್ಲ, ಯಾವತ್ತೂ ಆಗ್ಲಿಲ್ಲ. ನಾನು 2008 2005 MLA ಆಗಿದೆ. ನಾನು 2008 ಈ ಏರಿಯಾದಲ್ಲಿ ಸ್ವಲ್ಪ ಸೆನ್ಸಿಟಿವ್ ಏರಿಯಾ ಇದು, ಯಾವತ್ತೂ ಘಟನೆ ಆಗ್ಲಿಲ್ಲ. ಈ ತರ ಘಟನೆ ಆಗಕ್ಕೆ ನಾವು ಅವಕಾಶನೂ ಕೊಡಲ್ಲ. ಯಾಕಂದ್ರೆ ಕಾಕಳದ ಕೆಚ್ಚಲು ಕೊಯ್ಯ ವಿಚಾರವಾಯಿತು, ಈ ಮಾಲಾಧಾರ ಮೇಲೆ ಕಲ್ಲು ತೂರಾಟವಾಯಿತು, ಮತ್ತೆ ಇಲ್ಲಿ ಡ್ರಗ್ಸ್ ಎಗ್ಗಿಲ್ದ ಆಗ್ತಿದೆ ಅಂತ ಒಂದು ಗಂಭೀರ ಆರೋಪ. ಅದಿದೆ, ಸ್ವಲ್ಪ ಇದೆ, ಡ್ರಗ್ಸ್ ಇದೆ. ನಾನು ಡಿಸಿಪಿ ಅವ್ರಿಗೆ ಹೇಳಿದ್ದೀನಿ. ಕನ್ನಿವಾಡ ಪೊಲೀಸರು ಮಾಡ್ತಾರೆ, ಅವ್ರ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ಕನ್ನಿವಾಡ ಆಗ್ತೀವಿ ನಾವು. ಸರಿ, ಮಕ್ಕಳಲ್ಲ ಅಂತ ಇದ್ದಾರೆ ಸರ್ ಆರೋಪ. ಮಕ್ಕಳೆಲ್ಲ ಕಲ್ಲು ಹೊಡೆದಂತ ಗಂಭೀರ ಆರೋಪ. ಅದೇ ರೀ, ಈಗ ಎವಿಡೆನ್ಸ್ ಅವ್ರಿಗಂತ ಸಿಕ್ಕಿದೆ. ಈಗ ಅರೆಸ್ಟ್ ಮಾಡಿದ್ದಾರೆ 3 ಜನನ. ನಾನು ಹೇಳಿದ್ದೀನಿ ಡಿಸಿಪಿಗೆ, ಮಕ್ಕಳ ಜೊತೆ ಯಾರನ್ನ ದೊಡ್ಡವ್ರ ಹಿಂದೆ ಇದಾರ ನೋಡ್ರಿ ಅಂತ ಹೇಳಿದೀನಿ. ನೋಡು ಇದಿಷ್ಟು ಶಾಸಕ ಮಧುಕರ್ ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.